ಎಸ್ ಏನೋ ಗಿಲ್ಲಿ ನಟನ ಪ್ರಾಥಮಿಕ ಶಿಕ್ಷಣ ಯಾವ ರೀತಿ ಇತ್ತು ಅಂತ ನಿಮ್ಗೆ ತೋರಿಸ್ಕೊಟ್ವಿ. ಅಲ್ಲೂ ಕೂಡ ಟೀಚರ್ಸ್ನ ಮಾತಾಡಿಸ್ತು, ಜೊತೆಗೆ ಸ್ಟೂಡೆಂಟ್ಸ್ನ ಮಾತಾಡಿದ್ರು, ಅವರು ಕೂಡ ಪ್ರೀತಿಯ ಮಾತುಗಳನ್ನ ಆಡಿದ್ರು. ಇವತ್ತು ಗಿಲ್ಲಿ ನಟನ ಹೈಸ್ಕೂಲ್ನಲ್ಲಿ ಇದ್ದೀವಿ. ಹೈಸ್ಕೂಲ್ನಲ್ಲಿ ಯಾವ ರೀತಿ ಶಿಕ್ಷಣ ಪಡ್ಕೊಂಡ್ರು, ಜೊತೆಗೆ ಟೀಚರ್ಸ್ ಜೊತೆ ಯಾವ ರೀತಿ ತರಲೆ ತುಂಟಾಟ ಮಾಡ್ತಾ ಇದ್ರು, ಯಾವ ರೀತಿ ಓದ್ತಾ ಇದ್ರು, ಅದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ಇವತ್ತು ಟೀಚರ್ಸ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೇಡಮ್ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪ್ರಮೀಳಾ ಅಂತ. ಯಾವ ಸಬ್ಜೆಕ್ಟ್? ಕನ್ನಡ ಟೀಚರ್. ಗಿಲ್ಲಿ ನಿಮ್ಮ ಕ್ಲಾಸಲ್ಲಿ ಓದಿದಾರಾ? ಹೌದು. ಹೆಂಗಿದ್ರು? ಅವನು ತುಂಬಾ ಇನ್ನೋಸೆಂಟ್ ಆಗಿದ್ದ. ಇನ್ನೋಸೆಂಟ್ ಇದ್ರಾ? ತುಂಬಾ ಮುಗ್ಧತೆಯಿಂದ ಇದ್ದಂತ ಅವನು. 2011ರಲ್ಲಿ ಅವನು 8ನೇ ತರಗತಿಗೆ ಅಡ್ಮಿಷನ್ ಆಗಿದ್ದು. 13-14ನೇ ಬ್ಯಾಚಲ್ಲಿ SSLC ಮುಗಿಸಿದಂಥದ್ದು. ಹಾಗಾಗಿ ಅವನು ಇವಾಗ ಹೇಗೆ ಇದ್ದಾನೆ ಅದಕ್ಕೆ ವಿರುದ್ಧವಾದಂತಹ ಗುಣ ಅವನು ಹೈಸ್ಕೂಲಲ್ಲಿ ನೋಡಿದ್ದು ನಾವು. ಯಾರ ಜೊತೆಲೂ ಸಹ ಅಷ್ಟು ಬೆರೀತಿರ್ಲಿಲ್ಲ. ತುಂಬ ಇನ್ನೋಸೆಂಟು. ಅವನು ಎಷ್ಟು ಬೇಕು ಅಷ್ಟೇ ಅವ್ನು ಕೆಲಸ ಮಾಡ್ಕೊಳ್ತಿದ್ದಂಥದ್ದು. ಇವತ್ತು ಅವನು ತನ್ನ ವಾಕ್ಚಾತುರ್ಯದಿಂದ ಇಡೀ ಒಂದು ಕರ್ನಾಟಕದ ಒಂದು ಜನಮನೆಗಳಲ್ಲಿ ಹೆಸರನ್ನು ಮಾಡ್ಕೊಂಡಿದ್ದಾನೆ. ಹಾಗೆ ಇವಾಗ ಸಿಕ್ಕಿರ್ತಕ್ಕಂತಹ ಒಂದು ಬಿಗ್ ಬಾಸ್ ಸೀಸನಲ್ಲಿ ಅವಕಾಶ, ಅವನ ಒಂದು ಪ್ರತಿಭೆಯನ್ನು ಅನಾವರಣಗೊಳ್ಳೋದಕ್ಕೆ ಒಂದು ಉತ್ತಮ ಅವಕಾಶ ಅಂತ ನಾವು ಅಂದ್ಕೊಳ್ತೀವಿ. ಹಾಗೆಯೇ ಅವನ ಒಂದು ಪ್ರತಿಭೆ ಇನ್ನೂ ಸಹ ಮುಂದುವರಿಲಿ, ಹಾಗೆ ಅವನ ಜೀವನ ಉತ್ತಮ ರೀತಿಯಲ್ಲಿ ಇರಲಿ, ಈ ಬಿಗ್ ಬಾಸಲ್ಲಿ ಅವನು ವಿನ್ ಆಗಲಿ ಅಂತೇಳಿ ನಮ್ಮ ಎಲ್ಲ ಶಿಕ್ಷಕರ ಪರವಾಗಿ ನಾವು ಕೇಳ್ಕೊತಾ ಇದ್ದೀವಿ. ಓಕೆ ಮೇಡಮ್, ವಾಕ್ಚಾತುರ್ಯ ಅಂತ ಹೇಳಿದ್ರಿ, ಜೊತೆಗೆ ಇಷ್ಟರ ಮಟ್ಟಿಗೆ ಪದಗಳ ಜೋಡಣೆ ಮಾಡ್ತಾರೆ, ಬಹಳ ಖುಷಿ ಆಗುತ್ತೆ. ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮತ್ತೆ ಸ್ಪಾಟಲ್ಲಿ ಮಾತಾಡ್ತಾರೆ. ಇದು ಕನ್ನಡದಿಂದನೇ ಬಂತ ಅಂತ? ಹೌದು. ಅವನು ಅಂದರೆ ಕನ್ನಡದಲ್ಲೂ ಸಹ ಅವನು ಅಂದರೆ ಇವನು ಅವರೇ ಸ್ಟೂಡೆಂಟು. ಹಾಗಾಗಿ ಅವನು ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ದ. ಆದರೂ ಈ ಥರ ಮಾತಾಡುವಂಥದ್ದು ಒಂದು ಸಾಮಾನ್ಯವಾಗಿ ನಾವು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಾಡ್ತಂಥದ್ದು. ಆವಾಗ ಅವನು ಕೆಲವೊಂದು ಹಾಸ್ಯ ಪ್ರವೃತ್ತಿಯಲ್ಲಿ ಭಾಗವಹಿಸ್ತಿದ್ದ. ಜೊತೆಗೆ ಇಲ್ಲಿ ಅವನು ಶಾಲೆಯಲ್ಲಿ ಆ ಥರ ಇರೋದ್ರ ಜೊತೆಗೆ ಮನೆಗಳಲ್ಲಿ ಅವನು ತನ್ನ ಭಾವನೆಗಳನ್ನು ಉತ್ತಮ ರೀತಿಯಲ್ಲಿ ವ್ಯಕ್ತಪಡಿಸ್ತಿದ್ದ ಅಂಥದ್ದು. ಮಕ್ಕಳಲ್ಲೂ ಸಹ ಅಲ್ಲಿ ಅವನು ಬೆರೀತಿದ್ದು. ಅಂದರೆ ಇಲ್ಲಿ ಅವನು ಆ ಒಂದು ರೀತಿಯ ಒಂದು ವಾಕ್ಚಾತುರ್ಯವನ್ನು ಅವನು ಅಷ್ಟಾಗಿ ತೋರಿಸ್ತಿರ್ಲಿಲ್ಲ. ಅದಾದಮೇಲೆ ಅವನು ಆ ಬೆಳೆಯುವ ಸಿರಿ ಮೊಳಕೆಯಲ್ಲಿ ಅಂತೀವಿ, ಅವನಿಗೆ ಆ ಗುಣ ಅವಾಗ ಇತ್ತಂತೆ. ಇಲ್ಲಿ ಸ್ವಲ್ಪ ಹೈಸ್ಕೂಲಲ್ಲಿ ಒಂದು ಪ್ರೌಢಶಾಲಾ ಹಂತ ಇರೋದ್ರಿಂದ ಭಯದ ವಾತಾವರಣ ಜೊತೆಗೆ ಅವನು ಅದರಲ್ಲಿ ಸರಿಯಾದ ರೀತಿಯಲ್ಲಿ ಅದನ್ನು ಅಭಿವ್ಯಕ್ತಪಡಿಸ್ತಿರ್ಲಿಲ್ಲ. ಆನಂತರ ಅವನು ಸುಮಾರು ಕೆಲವು ಶೋಗಳಲ್ಲೆಲ್ಲ ತನ್ನ ವಾಕ್ಚಾತುರ್ಯದಿಂದ ನೋಡಿ ಯಾವ ರೀತಿ ಪ್ರಾಸಬದ್ಧವಾದಂತಹ ಪದಗಳನ್ನು ತಕ್ಷಣವೇ ಅವನು ಕ್ರಿಯೇಟ್ ಮಾಡಿ ಹೇಳ್ತಕ್ಕಂಥ ರೀತಿ ತುಂಬ ಚೆನ್ನಾಗಿದೆ ಎನ್ನುವಂಥದ್ದು. ಹಾಗಾಗಿ ಮೇಡಮ್ ಎಷ್ಟು ಖುಷಿ ಇದೆ, ಯಾಕೆಂತಂದ್ರೆ ನಿಮ್ಮ ಶಾಲೆಯ ವಿದ್ಯಾರ್ಥಿ ನಿಮ್ಮ ಕೈ ಕೆಳಗಡೆ ಓದಿ ಬೆಳೆದಿ ಇಷ್ಟು ದೊಡ್ಡ ಹೆಸರು ತಗೊಂಡಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಗುರುತಿಸ್ತಾರೆ. ಜೊತೆಗೆ ಊರು ಅಂತಂದ್ರೆ ಗಿಲ್ಲಿ ಊರು ಅಂತ ನಾವು ಬರುವಾಗ ನೋಡಿದ್ವು, ಬೋರ್ಡ್ ಕೂಡ ಹಾಕಿದ್ರು. ಬಹಳ ಖುಷಿ ಆಗುತ್ತೆ. ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ. ಯಾಕೆಂದ್ರೆ ಗ್ರಾಮೀಣ ಪ್ರತಿಭೆ, ಹಳ್ಳಿಯ ಹುಡುಗ ಇವತ್ತೆಲ್ಲ ಎಲ್ಲರ ಅಂದ್ರೆ ಈಗ ಕರ್ನಾಟಕದಾದ್ಯಂತ ಜನರ ಮನಸ್ಸಿನಲ್ಲಿ ಅಚ್ಚಳಿದಂತ ಒಂದು ಹೆಸರನ್ನ ಮಾಡ್ತಾ ಇದ್ದಾನೆ ಅಂತಂದ್ರೆ ನಮ್ಮ ಶಾಲೆ ಈಗ ಒಂದು ರೀತಿಯಲ್ಲಿ ಎಲ್ಲ ಕಡೆ ಪ್ರಚಾರ ಆಗ್ತಾ ಇದೆ. ಹಾಗಾಗಿ ಇಲ್ಲಿ ಗಿಲ್ಲಿ ಓದಿದ ಶಾಲೆ ಅಂತಂದ್ರೆ ಅವ್ರು ಕಲಿಸ್ತಂತ ಶಿಕ್ಷಕರಿಗೆ ಹೆಮ್ಮೆಯ ವಿಚಾರ. ಹಾಗಾಗಿ ತುಂಬಾ ಖುಷಿ ಆಗುತ್ತೆ. ಇಲ್ಲಿನ ಜನರ ಈಗ ಕರ್ನಾಟಕದ ಜನತೆಯ ಮಗನಾಗಿ ಇರುವಂತವನು ಅವನು. ಹಾಗಾಗಿ ಇಲ್ಲಿ ಮೂಲತಃ ಅವನ ತವರೂರು ಇದೆಲ್ಲ. ಹಾಗಾಗಿ ಮಳವಳ್ಳಿ ತಾಲೂಕು ಅನ್ನುವಂಥದ್ದು. ಹಾಗಾಗಿ ಅಲ್ಲಿನ ಪ್ರತಿಯೊಬ್ಬ ಯುವಕರು ಸಹ, ಪ್ರತಿಯೊಬ್ಬ ತಾಯಿನೂ ಸಹ ಅದು ಅತ್ಯಂತ ಪ್ರೀತಿಯಿಂದ ಅವನನ್ನು ಆರೈಸ್ತಾ ಇದ್ದಾರೆ ಎನ್ನುವಂಥದ್ದು. ಹಾಗಾಗಿ ನಮಗೆ ತುಂಬ ಖುಷಿಯಾಗುವಂತಹ ವಿಚಾರ. ಅವನು ತುಂಬ ಗೆದ್ದು ಬರಲಿ ಎನ್ನುವಂಥದ್ದು ಆನೆಸ್ಟ್ ಪ್ರಯತ್ನ ಮಾಡ್ತಾ ಇದ್ದಾನೆ. ಹಾಗಾಗಿ ಪ್ರತಿಭೆಗೆ ತಕ್ಕ ಪುರಸ್ಕಾರ, ಪ್ರಯತ್ನಕ್ಕೆ ತಕ್ಕ ಪ್ರತಿಫಲ ಅಂತ ಹೇಳ್ತೀವಿ. ಅದಕ್ಕೆ ಅವನ ಪ್ರತಿಭೆ ಇನ್ನೂ ಸಹ ಚೆನ್ನಾಗಿ ಮೂಡಿ ಬರಲಿ ಅಂತೇಳಿ ನಾವು ಆರೈಸ್ತಾ ಇದ್ದೀವಿ.